ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನೀನು ಅವನಿಗೆ ರೆಸ್ಪೆಕ್ಟ್ ಕೊಡ್ದಿದ್ರು ಪರವಾಗಿಲ್ಲ, ಆದ್ರೆ ಅವನ ಬಗ್ಗೆ ಅಸಹ್ಯ ಪಟ್ಕೊಂಡ್ರೆ ನನಗ್ ಸಹಿಸೋಕ್ಕಾಗಲ್ಲ ಐಶ್ವರ್ಯ. ಅವನು ನಮ್ಮ ಅಣ್ಣನ ಮಗ, ನನ್ನ ಹೆಗಲ ಮೇಲೆ ಬೆಳೆದ ಹುಡುಗ, ನನ್ನ ಜೀವ. ಹೌದು ಐಶ್ವರ್ಯ. ಸರ್, ಐಶ್ವರ್ಯ ಮೇಡಮ್ MD ಚೇಂಬರ್ಗೆ ಹೋಗಿ ತುಂಬಾ ಹೊತ್ತಾಯ್ತು ಸರ್. ಒಳಗಡೆ ಏನ್ ಮಾತಾಡ್ತಿದಾರಂತ ತುಂಬಾ ಟೆನ್ಷನ್ ಆಗ್ತಿದೆ ಸರ್. ಈ ಅಭಿ ಜೊತೆ ಇಟ್ಕೊಂಡ್ರೆ ಏನಾಗುತ್ತೆ ಅಂತ ಅವಳಿಗೆ ಚೆನ್ನಾಗಿ ಗೊತ್ತಾಗಿರುತ್ತೆ. ಸರ್, ಐಶ್ವರ್ಯ ಮೇಡಮ್ ಚಿಕ್ಕಪ್ಪ ಹೋಗುದು ಉಪ್ಪಿನಕಾಯಿ ಆಗಿರ್ಬೇಕು, ಮುಖ ನೋಡು ಸುಟ್ಟು ಬದನೆಕಾಯಿ ಆಗಿದೆ. ಪಾಪ ಕಣ ಹುಡುಗಿ ನೋಡ್ರ ಅಯ್ಯೋ ಅನ್ನಿಸ್ತಿದೆ. ನಾನ್ ಹೃದಯ ಕರಗಿ ನೀರಾಗ್ತಿದೆ ಸುಬ್ಬು. ಸರ್, ನೀವು ಬೇಜಾರು ಮಾಡ್ಕೋಬೇಡಿ ಸರ್. ಪಾಪ ನೀವು ತಾನು ಏನ್ ಮಾಡಕ್ಕಾಗತ್ತೆ, ಹೋಗ್ಲಿ ಬಿಡಿ ಸರ್. ಸುಬ್ಬು, ಈ ಹುಡುಗಿದೆಲ್ಲ ನೀನ್ ಸೆಟ್ಲ್ ಮಾಡೋ, ಹಾಗೆ ಒಂದ್ ರೆಕಮೆಂಡೇಶನ್ ಲೆಟರ್ ತಗೊಂಬಾರೋ, ಸೈನ್ ಮಾಡ್ತೀನಿ. ನಮ್ಮಂತ ದೊಡ್ಡ ದೊಡ್ಡ ಕಂಪ್ನಿ ಕಲ್ತಿದ್ರೆ ಯಾವ್ದೋ ಸಣ್ಣ ಪುಟ್ಟ ಕಂಪ್ನಿ ಕೆಲ್ಸಕ್ಕೆ ಬರ್ತಾಳೆ ಪಾಪ. ಸರ್, ಎಂತ ಕರುಣಾಮಯಿ ಸರ್ ನೀವು. ಸುಬ್ಬು, ನಿನಗ್ ಗೊತ್ತು ಹುಡುಗಿರಿ ಕಂಡ್ರೆ ನನಗೆ ಎಷ್ಟು ಪ್ರೀತಿ ಅನುಕಂಪ ಅಂತ. ಯು ಕ್ಯಾನ್ ಗೋ ನೌ. ಸರಿ ಸರ್. ಏನಿದು? ಪ್ರಮೋಷನ್ ಸಿಕ್ಕಿದೆ. ಪ್ರಮೋಷನ್? ನೀನು ಡಿಸ್ಮಿಸ್ ಮಾಡ್ಲಿಲ್ವಾ? ಇಲ್ಲ, ನನಗ್ ಮ್ಯಾನೇಜರ್ ಆಗಿ ಪ್ರಮೋಟ್ ಮಾಡಿದ್ದಾರೆ. ಮ್ಯಾನೇಜರ್? ಮತ್ತೆ ನಾನು? ನಿನ್ನ ಸಸ್ಪೆಂಡ್ ಮಾಡಿದ್ದಾರೆ. ವಾಟ್? ನನ್ನ? ಶಾಕ್ ಆಗ್ಬೇಡ, ಲೆಟರ್ ಓದು. ಚಿಕ್ಕಮ್ಮ, ಚಿಕ್ಕಮ್ಮ, ಏನಪ್ಪಾ? ಮೊದ್ಲು ಬಟ್ಟೆ ಪ್ಯಾಕ್ ಮಾಡ್ಕೋ, ಈ ಮನೆ ನಾವು ಬೇಕಾಗಿಲ್ಲ, ಎಲ್ಲ ತೊಲಗ ಹೋಗೋಣ. ಏನಾಯ್ತು? ನೀನ್ ಗಂಡ ಇದನ್ನಲ್ಲ, ನನ್ನ ಎನಿಮಿ. ಇನ್ನ ನಿಮ್ಮ ಮನೇಲಿರಲ್ಲ, ನಮ್ಮನೆಗೆ ಹೋಗೋಣ ಬಾ. ಮತ್ತೇನ್ ಮಾಡಿದ್ರು? ನನ್ನೇ ಕೆಲಸದಿಂದ ಡಿಸ್ಮಿಸ್ ಮಾಡಿದ್ದಾನೆ. ನಿನ್ನ ಕೆಲಸದಿಂದ ಡಿಸ್ಮಿಸ್ ಮಾಡಿದ್ರು? 24 ಗಂಟೆ ಆಫೀಸಲ್ಲಿ ಚೇರು ಟೇಬಲ್ ತರ ಕಚ್ಕೊಂಡು ಕೆಲಸ ಮಾಡಿದಕ್ಕೆ ನಿನ್ ಗಂಡ ಕೊಟ್ರೆ ಮರ್ಯಾದೆ ನನಗಿತ್ತು. ಚಿಕ್ಕಮ್ಮ, ನಿಮ್ ನೋಡಕ್ಕೂ ನಾನು ಮನೆಗೆ ಬರಲ್ಲ. ಒಂದೇ ಊರಲ್ಲಿ 2 ಕತ್ತಿ ಇರಬಾರ್ದು, ಒಂದು ನಾನು ಇರ್ಬೇಕು, ಇಲ್ಲ ಚಿಕ್ಕಪ್ಪ ಇರ್ಬೇಕು. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯೋ? ನಿಮ್ ಚಿಕ್ಕಪ್ಪನ ಈ ಮನೆಗೆ ಓಡಿಸ್ಬಿಡೋಣ ಬಿಡು. ಸತೀಶ್ ಶಿರೋಮಣಿ ಮಗ ಹೇಳ್ದ ಅಂತ ಗಂಡನೇ ಮನೆಯಿಂದ ಓಡಿಸೋಕ್ ತಯಾರಾಗ್ಬಿಟ್ಟೆ ನೀನು. ಪಾಪ ಎಷ್ಟೊತ್ತಾಯ್ತು ಬಂದು. ಕಾಫಿ ಗಿಫಿ ತಂದ್ಕೊಡೆ. ಅಯ್ಯೋ ಭಕ್ತಂದ್ರು ನೋಡು ನಿನ್ ಮುಖಕ್ಕೆ. ಏನ್ ಮಹಾದೊಡ್ಡ ರೌಡಿ ನೀನು. ಹುಡುಗಿಯರೆಲ್ಲ ನೀನ್ ನೋಡಿ ಹೆದರ್ಕೋಬೇಕಾ? ಒಂದ್ ಗುದ್ದ ಅಂದ್ರೆ ಅಯ್ಯೋ ಬಿಟ್ಟು ಹೋಗ್ತೀನಿ ಅಂತ ಹೇಳ್ಬೇಡಪ್ಪ. ನೀನ್ ಬಿಟ್ಟೋದು ನಮ್ಗೆ ಯಾರೋ ಗೊತ್ತಿ. ಏನೋ ಪ್ರೀತಿಯಿಂದ ಒಂದ್ 4 ಮಾತು ಹೇಳ್ತೀವಪ್ಪ, ಅದಕ್ಕೆ ಬೇಜಾರ್ ಮಾಡ್ಕೊಂಡ್ರೆ ಹೇಗೋ. ಪಾಪ ಹೊಟ್ಟೆಗೆ ತಿಂದು ಎಷ್ಟೊತ್ತಾಯ್ತು ಏನೋ. ಏನಾದ್ರೂ ಫ್ರೆಶ್ ಆಗಿ ತಿಂಡಿ ಗಿಂಡಿ ಮಾಡ್ಕೊಂಡ್ ಬಾರೆ. ಬೆಳಗಿಂದ ತಂದ್ಬಿಡ್ಬೇಡ ಮತ್ತೆ ಏನೋ. ಹೋಗು. ಬದ್ನೇಕಾಯಿ ಮುಖದವನೇ ನೀನು ತಾಡಿ ನೋಡು. ಕೋಟ್ ಬೇರೆ ಕೇಳು. ತೆಗೆ ಕೋಟ್ನಾ? ಅಲ್ಲೆಲ್ಲೋ ಗಲಾಟೆ ಆದ್ರೆ ಸ್ಟಾರ್ ನ್ಯೂಸ್ ತರ ಇಲ್ಲಿ ಬಂದು ಕಂಪ್ಲೇಂಟ್ ಮಾಡ್ತೀಯಾ? ಹಾಕುವತ್ತ ಅಂತ ನೋಡು. ನೀನ್ ಕಣ್ಣೀರ್ ಹಾಕ್ಬೇಡ ಕಂದ. ನೀನ್ ಕಣ್ಣೀರ್ ಹಾಕಿರ್ ನನ್ ಕೈ ಕಾಲೇ ಓಡೋದಿಲ್ಲಪ್ಪ. ಅಕ್ಕಿ ರವೆ ಉಪ್ಪಿಟ್ಟು ಮಾಡ್ಲಾ, ಗೋಧಿ ರವೆ ಉಪ್ಪಿಟ್ಟು ಮಾಡ್ಲಾ? ಉಪ್ಪಿಟ್ಟು ತರನೇ ಮಾಡ. ಚಿಕ್ಕಮ್ಮ, ನೀನ್ ಹೋಗ್ಬೇಡ, ಇಲ್ಲೇ ಇರು. ಇಲ್ಲಪ್ಪ, ನೀನ್ ಬಿಟ್ಬಿಟ್ಟು ನಾವ್ ಎಲ್ಲಿಗೂ ಹೋಗಲ್ಲ ಚಿನ್ನ. ಹೆದರ್ಕೋಬೇಡ, ನಾನಿದ್ದೀನಲ್ಲ. ಹೋಗಿ ಉಪ್ಪಿಟ್ಟು ಮಾಡೆ, ನಾನ್ ನೋಡ್ಕೊತೀನಿ. ಹೋಗು. ಏಯ್ ಏನ ಆಂಟಿಗ್ ಮಸ್ಕ ಹೊಡೆದ್ರೆ ಬಿಟ್ಬಿಡ್ತೀನಿ ಅಂದ್ಕೊಂಡ್ಯಾ? ನಿನ್ನ ಆಫೀಸಲ್ಲಿ ಕೈ ಕಾಲ ಮೂರ ಕುಳಿಸ್ತೀನಿ. ಗೊತ್ತಾ? ಆಫೀಸ್ ನಿಂದು, ನಿನಗೆ ಅಂತ ಕೆಲ್ಸನೋ? ಬೇಕಾ ನನ್ ಕುರ್ಚಿ ಬಿಟ್ಕೊಡ್ತೀನಲ್ಲ, ಅವನೇ ಕೂತ್ಕೊಳ್ಳಿ. ಬೇರೆಯವ್ರ ಕುರ್ಚಿ ಮೇಲೆ ಕೂತ್ಕೊಳಕ್ ನನ್ನ ಮಗನಿಗೆ ಗ್ರಹಚಾರನ? ಅವನಿಗೆ ಅಂತ ಬೇರೆ ಕುರ್ಚಿ ಮಾಡಿಸಿ. ಡಿಮಾಂಡ್ ನೋಡಿ ಕುರ್ಚಿ ಹಾಕೋಕೆ ಇದೇನು ಸಮ್ಮಿಶ್ರ ಸರ್ಕಾರನ? ನಮ್ಮ ಆಫೀಸಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಪೋಸ್ಟ್ ಒಂದೇ ಖಾಲಿ ಇರೋದು. ಅಸಿಸ್ಟೆಂಟ್ ಮ್ಯಾನೇಜರ್ ಸತ್ರಲ್ಲಿ ಕೂತ್ಕೊಳ್ಳಲ್ಲ. May I come in, sir? Yes. Sir, ಮ್ಯಾನೇಜರ್ ಐಶ್ವರ್ಯ ಅವ್ರು ಕರೀತಾ ಇದ್ದಾರೆ. ನಿಂಗೆ ಫೋನ್. ಈಗ ನಂದೇನಿದೆ, ಎಲ್ಲ ನಿಂದೆ. ಹಲೋ, ನಿಂಗೆ ಫೋನು, ನಂಗಲ್ಲ. ಓ, ಫೋನ್. ಹಲೋ ಸರ್, ನಾನ್ ಬಾಲು ಮಾತಾಡ್ತಾ ಇದ್ದೀನಿ. ಬಾಲು. ಓಹೋ, ನಾರಾಯಣ್ ಮೂರ್ತಿ ಅವರ ಲೆಟರ್ ಕಳ್ಸಿದ್ನಲ್ಲ. ಮೈಕ್ ಬಾಲು ಸರ್. ಓಹೋ, ಗೋಪಾಲ್ ರಾವ. ನಿಮ್ಗೆ ಇಷ್ಟ ಬಂದ ಹೆಸರಿನಲ್ಲಿ ಕರೀರಿ ಸರ್. ಸರ್, ನಾನು ಒಂದು ಪ್ರಾಬ್ಲಮ್ ನಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ಸರ್. ಯಾಕೆ, ಏನಾಯ್ತು? ನಿನ್ನೆ ನಾನು ಒಂದ್ ಹೆಂಗ್ಸ್ಗೆ ಮೈಕ್ ಮಾಡ್ದೆ ಸರ್. ಆಮೇಲೆ ಗೊತ್ತಾಯ್ತು ಅವಳು ಇನ್ಸ್ಪೆಕ್ಟರ್ ಹೆಂಡತಿ ಅಂತ ಸರ್. ಓಹೋ, ಏನಾಗತ್ತೋ ಈಗ ನನಗೆ ಅರೆಸ್ಟ್ ಮಾಡಕ್ಕೆ ಅವ್ರು ಬರ್ತಾ ಇದಾರೆ ಸರ್. ಬಿಡಿ ಬಿಡಿ, ಏನ್ ಹೇಳ್ತಾ ಹೋಗ್ಬಿಡಿ, ದೇವ್ರಿದ್ದಾನೆ. ಆ ದೇವ್ರ ವಿಷಯ ಗೊತ್ತಿಲ್ಲ ಸರ್, ನೀವಿಲ್ವಾ? ನಾನು ಇಲ್ಲೇ ಇದ್ದೀನಿ. ಏನು? ಏನಿಲ್ಲ. ರಾಣಿ, ಈ ಪೇಪರ್ ಸ್ವಲ್ಪ ಯುರೋಪಿಗೆ ಫ್ಯಾಕ್ಸ್ ಮಾಡ್ಬಿಡು. ಓಕೆ ಮ್ಯಾಮ್.
ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್. ಯಾಕೆ ಏನಾಯ್ತು ಬಾಸ್? ಆಫೀಸ್ಗೆ ಇಷ್ಟಿಷ್ಟುದ್ದ ಹಿಲ್ಸ್ ಹಾಕೊಂಡ್ ಬರ್ಬೇಡ. ಒಳ್ಳೆ ಜಿರಾಫೆ ತರ ಕಾಣಿಸ್ತೀಯ. ಅಲ್ಲ ನೀವ್ ಯಾವ ಶೂ ಹಾಕೊಂಡಿದೀರ ಅಂತ ತಿಳ್ಕೊಳ್ಳೋಕೆ ಅವ್ರ ಯಾಕೆ ಕೆಳಕ್ ಕೂತಿರ್ಬೇಕು? ನಿಮ್ಮನ್ನೇ ಕಾಲ್ ಮೇಲೆ ಇಡು ಅಂತ ಹೇಳ್ಬೋದಿತ್ತಲ್ಲ. ಅವನ್ಗಷ್ಟು ಬ್ರೇನ್ ಇಲ್ಲ. ಆದ್ರೆ ಏನೋ ಪ್ಲಾನ್ ಇದೆ. ಏನಾಯ್ತು ಮೇಡಮ್? ಇಲ್ಲ, ಟೇಬಲ್ ಕೆಳಗಡೆ ಬ್ಯಾಲೆನ್ಸ್ ಯಾರಾದ್ರೂ ಇದಾರ ಅಂತ ಚೆಕ್ ಮಾಡ್ದೆ. ರಿಯಲಿ ಅ ಜೀನಿಯಸ್. ಗುಡ್ ಮಾರ್ನಿಂಗ್ ಚಿಕ್ಕಪ್ಪ. ಗುಡ್ ಮಾರ್ನಿಂಗ್. ಬರಪ್ಪ, ಏನೊಂದು ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು ಅಂತ ಕರೆದೆ. ಎಕ್ಸ್ಕ್ಯೂಸ್ ಮೀ, ಒಂದು ನಿಮಿಷ ಬನ್ನಿ. ಎಸ್ ಸರ್. ಒಂದು ಈರುಳ್ಳಿ ದೋಸೆ ತಗೊಂಬನ್ನಿ. ಓಕೆ ಸರ್. ಬನ್ನಿ ಇಲ್ಲಿ ಬನ್ನಿ. ಈರುಳ್ಳಿ ದೋಸೆ ಅಂದ್ರೆ ಈರುಳ್ಳಿ ದೊಡ್ಡದಾಗಿ ಹೆಚ್ಚಿಬಿಡ್ಬೇಡಿ, ಚಿಕ್ಕದಾಗಿ ಹೆಚ್ಚಿಬಿಟ್ಟು ಒಂದ್ ಮೆಣಸಿನಕಾಯಿ ಹಾಕ್ಬಿಟ್ಟು ಕ್ರಿಸ್ಪ್ ಆಗಿ ಬೇಯಿಸ್ಕೊಂಡ್ ಬನ್ನಿ. ಓಕೆ? ನಮ್ ಕಂಪನಿ ವೆಯ್ಟರ್ ಬನ್ನಿ ಇಲ್ಲಿ. ಸ್ವಲ್ಪ ಎಣ್ಣೆ ಕಡಿಮೆ ಹಾಕಿ ಗಟ್ಟಿ ಚಟ್ನಿ ತಗೊಂಬನ್ನಿ, ಸಾಂಬಾರ್ ಸ್ವಲ್ಪ ಜಾಸ್ತಿ ತಗೊಂಬನ್ನಿ. ಓಕೆ ಸರ್. ನಾನೇನ್ ಹೇಳ್ತಿದೀನಿ ಅಂದ್ರೆ ಹಲೋ ಹಲೋ ಹಲೋ, ಇಟ್ಸ್ ಮೈ ಫೋನ್. ನನ್ ಫೋನ್. ಹಲೋ, ನಾನ್ ಸರ್ ಬಾಲು ಮಾತಾಡ್ತಾ ಇದ್ದೀನಿ. ಮೈಕ್ ಬಾಲು ಸರ್. ಹೇಗಿದ್ದೀರಾ? ಬಹಳ ದಿನ ಆಯ್ತು ಸಿಕ್ಕಿ. ಚೆನ್ನಾಗಿದ್ದೀರಾ? ಸರ್ ಮೊನ್ನೆ ಇನ್ಸ್ಪೆಕ್ಟರ್ ಸೆಲ್ ಅಲ್ಲಿ ಚೆನ್ನಾಗಿ ಇಟ್ಬಿಟ್ರು ಸರ್. ಇನ್ನು 2 ಗಂಟೆ ಬಿಟ್ಟು ಬರ್ತೀನಿ, ನಿನಗೆ ಸೆಕೆಂಡ್ ಇನ್ನಿಂಗ್ ಶುರು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಸರ್. ಮೊದ್ಲೇ ಇನ್ನಿಂಗ್ಸ್ಗೆ ನನ್ಗೆ 3/4 ಭಾಗ ಮಾಡ್ಬಿಟ್ಟವ್ರೆ ಸರ್. ಇನ್ನು ಅವ್ರು ವಾಪಸ್ ಬಂದ್ರೆ ನಾನು ಹೋಗ್ಬಿಡ್ತೀನಿ ಸರ್. ಪಾಪ ಇಷ್ಟೊಂದು ಕಷ್ಟಪಟ್ಟು ಬದುಕೇನ್ ಸಾಧಿಸ್ತೀರಾ ಬಾಲು ಅವರು? ಏನಂತಿದ್ದೀರಾ? ನಾನೇ ಟ್ರಿಪ್ಸ್ ತೆಗೆದ್ಬಿಟ್ಟು ಹೋಗೋದು ವಾಸಿ ಅಂತೀರಾ? ಅಷ್ಟೊಂದು ಡೈರೆಕ್ಟ್ ನಾನು ಹೇಗೆ ಹೇಳಿ ಅಂತೀರಾ? ನಿಮ್ಗೆ ಈಸಿ ಆಗೋಗಿದ್ರೆ ಹಾಗೆ ಮಾಡ್ಬಿಡಿ. ಅಯ್ಯೋ ದೇವ್ರೆ, ಇಷ್ಟು ದಿವಸ ನಾನು ಎಲ್ರಿಗೂ ಮೈಕ್ ಇಡ್ತಾ ಇದ್ದೆ, ಇವತ್ತು ನನ್ಗೆ ಮೈಕ್ ಇಟ್ಬಿಟ್ರಲ್ಲಪ್ಪ. ಅದು ನಾನು ಏನ್ ಹೇಳಕ್ ಬಂದೆ ಅಂದ್ರೆ, ಸರ್ವರ್ ಈರುಳ್ಳಿ ದೋಸೆ ಹೇಳಿ ಅರ್ಧ ಗಂಟೆ ಆಯ್ತಪ್ಪ. ಸರ್ ಈಗ ನೀನ್ ನಾನು ಮಾತಾಡಕ್ ಬಿಡ್ತೀಯೋ ಇಲ್ವೋ? ಅಲ್ಲ, ಒಂದ್ ಮುಖ್ಯವಾದ ವಿಷಯ ಮಾತಾಡ್ಬೇಕು ಅಂತಿದ್ದೀನಿ, ನಿನಗೆ 1 ಸೆಕೆಂಡ್ ಪುರ್ಸತ್ತಿಲ್ಲ. ಮೇಬ್ಲಿಂಗ್ ಕಂಪನಿ ಪ್ರಾಜೆಕ್ಟ್ ಓಕೆ ಆಗಿದೆ. ಅವ್ರೇನ್ ಹೇಳ್ತಿದ್ದಾರೆ, ಡೈರೆಕ್ಟ್ ಆಗಿ ಯುರೋಪ್ ಬಂದು ಮ್ಯಾನೇಜ್ಮೆಂಟ್ ಭೇಟಿ ಮಾಡಿ ಅಂತಿದ್ದಾರೆ. ನೀವ್ ಅಲ್ಲಿಗೆ ಹೋಗಿ ಬಜೆಟ್ ರೆಡಿ ಮಾಡ್ಕೊಂಡ್ ಬಂದ್ರೆ ನಾವ್ ಇಲ್ಲಿಂದ ಕೆಲಸ ಶುರು ಮಾಡ್ಬೋದಲ್ಲ? ಈ ತರ ಲಾಸ್ಟ್ ಮಿನಿಟ್ ಹೇಳಿದ್ರೆ ನನ್ ಕೈಲಿ ಹೋಗಕ್ಕಾಗಲ್ಲ. ಅದಕ್ಕೆ ಐಶ್ವರ್ಯನ್ ಫಿಕ್ಸ್ ಮಾಡಿದ್ದೀನಿ. ಮತ್ತೆ ನಾನು ಹೇಗೋ ಅವಳಿಗೊಬ್ಬ ಅಸಿಸ್ಟೆಂಟ್ ಬೇಕು. ನಿನಗಿಷ್ಟ ಇದ್ರೆ ಇವಳಿಗೆ ನಾನ್ ಅಸಿಸ್ಟೆಂಟ್. ಸತ್ರು ಹೋಗಲ್ಲ. ಹಾಯ್, ನಾವಿಬ್ರು ಚಿಕ್ಕ ಮಕ್ಳ ತರ ಜಗಳ ಆಡ್ತಿದ್ರೆ ನೋಡ್ದವ್ರಿಗೆ ಅಸಹ್ಯ ಅನ್ಸಲ್ವಾ? ನಾವಿಬ್ರು ಫ್ರೆಂಡ್ಸ್ ಆಗಕ್ಕಾಗಲ್ವಾ? ಓಕೆ, ನಾನೇನಾದ್ರೂ ತಪ್ಪು ಮಾಡಿದ್ರೆ ಸಾರಿ. ಲೆಟ್ಸ್ ಬಿ ಫ್ರೆಂಡ್ಸ್. ಎಕ್ಸ್ಕ್ಯೂಸ್ ಮೀ. Yes sir, may I help you? Can you change my seat, please? Sure. Please. Are you comfortable now? Hi. Hi. Welcome to Europe. Abhishek. I am Koi. Koi. Thank you. Thank you. ಸಾರಿ, ಯುರೋಪ್ ಅಲ್ಲಿ ವೆಲ್ಕಮ್ ಮಾಡೋದೇ ಹೀಗೆ. ಇದಕ್ಕೆ ಪೆಕ್ ಅಂತ ಕರೀತಾರೆ. ನೀವು ಇಲ್ಲಿ ಇರೋ ತನಕ ಇದನ್ನೆಲ್ಲ ಕಲಿಯೋದು ಒಳ್ಳೇದು. ನೀವು ಸ್ವಲ್ಪ ಬಾಯಿ ತೊಳ್ಕೊಂಡ್ರೆ ಇನ್ನೂ ಒಳ್ಳೇದು. ಪ್ಲೀಸ್ ಬನ್ನಿ. 1 ಮಿನಿಟ್. ಯಾಕೆ? ಇದನ್ನ ಎಸ್ಕಲೇಟರ್ ಅಂತ ಕರೀತಾರೆ. ಇದ್ರ ಮೇಲೆ ನೀವು ನಿಂತ್ಕೊಂಡ್ರೆ ಸಾಕು, ಕೆಳಗೆ ಅದೇ ಕರ್ಕೊಂಡು ಹೋಗ್ಬಿಡುತ್ತೆ. ಓಕೆ, ಬಿ ಕೇರ್ಫುಲ್. ಓಕೆ ಮೇಡಮ್, ಬಿ ಕೇರ್ಫುಲ್. ಬನ್ನಿ. ನಿಮ್ಗೆ ಇದೆಲ್ಲ ಬಹಳ ಚೆನ್ನಾಗಿ ಗೊತ್ತು ಅನ್ಸುತ್ತೆ. 20 ವರ್ಷದಿಂದ ಇಲ್ಲೇ ಇದ್ದೀನಲ್ಲ. ಏರ್ಪೋರ್ಟ್ ಅಲ್ಲ? ಹಲೋ, ಏರ್ಪೋರ್ಟ್ ಅಲ್ಲ, ಯುರೋಪ್ ಅಲ್ಲಿ ನೋಡಿ. ಅಯ್ಯೋ, ಕಾಯ್. ಸಾರಿ, ನಮ್ಗೆ ನಿಮ್ ತರ ಇಳಿಬೇಕು ಅಂತ ಗೊತ್ತಾಗ್ಲಿಲ್ಲ. ಮಾಮೂಲಿ ಇಳಿದ್ಬಿಟ್ವಿ. ಮಿಸ್ಸಸ್ ಕಾಯ್ ಅವ್ರು ಏನಾಗಿದ್ದಾರೆ? ಹಣ್ಣಾಗಿದ್ದಾರೆ. ಅಂದ್ರೆ ಡೆತ್ ಬೆಡ್ ಅಲ್ಲಿ ಇದಾರಾ? ಹಲೋ, ನಾನು ಹೇಳಿದ್ದು ಫಿಸಿಕಲಿ ಅಲ್ಲ, ಮೆಂಟಲಿ. ಪಕ್ವವಾಗಿ ಹಣ್ಣಾಗಿ ಮನೇಲಿದ್ದಾರೆ. ಇಂಡಿಯನ್? ಯುರೋಪಿಯನ್. ಅಂದ್ರೆ ಲವ್ ಮ್ಯಾರೇಜ್? 20 ವರ್ಷದ ಕೆಳಗೆ ಆಕಸ್ಮಿಕವಾಗಿ ಪರಿಚಯ ಆಯ್ತು. ಇಟ್ಸ್ ಅ ಲಾಂಗ್ ಸ್ಟೋರಿ, ಏನೋ. ಬ್ಯಾಕ್. ಹಲೋ, ಯಾ SP ಮೆನ್ಷನ್ಕಾಯ್ ಸ್ಪೀಕಿಂಗ್. ಯಾ ಸಿಂಗ್. ಓಕೆ. 1 ಮಿನಿಟ್. ಯು ನೋ ರೋಕೋ ಆಫ್ ಹೋಟೆಲ್? Yes, I know. ಓಕೆ. ಯು ಕ್ಯಾನ್ ಗೋ. ಹಲೋ, ನಾನಿನ್ನೂ ಹತ್ತಿಲ್ಲ. Take your keys, please. ಥ್ಯಾಂಕ್ ಯು. Thank you. ಎಕ್ಸ್ಕ್ಯೂಸ್ ಮೀ. ಸಾರಿ,
ಟ್ಯಾಕ್ಸಿ ಡ್ರೈವರ್ಗಳೆಲ್ಲ ಸಿಕ್ಕಾಪಟ್ಟೆ ಸ್ಪೀಡ್. ಹೌದು, ಅಡ್ರೆಸ್ ಹೇಳಿದ್ರೆ ಸಾಕು, 10ವರೆಗೂ ವೆಯ್ಟೇ ಮಾಡಲ್ಲ. ಕೀಸ್ ತಗೊಂಡಿದ್ದೀರಾ? ಬೆಳಿಗ್ಗೆ 10 o'clock ಶಾರ್ಪ್ ನಾವು ಮೆಬೆಲಿನ್ ಕಂಪನಿಯಲ್ಲಿ ಇರಬೇಕು. 10 o'clock ನಾವು ಅಲ್ಲಿರ್ಬೇಕು ಅಂದ್ರೆ 9 o'clock ಎಲ್ಲ ಇಲ್ಲಿಂದ ನಾವು ಹೊರಟು ಬಿಡಬೇಕು. 8:50 ನೀವು ಲಾಬಿಲಿ ಇರಬೇಕು. 8:45 ನೀವು ಲಿಫ್ಟ್ ಅಲ್ಲಿ ಇರಬೇಕು. ಇಂಡಿಯನ್ ಟೈಮಿಂಗ್ ತರ 10 ಅಂದ್ರೆ 11 o'clock ಹೊರಡೋದಲ್ಲ. ಓಕೆ, ಹಾಗೆ ನಾವಿರ್ಬೇಕು ಅಂದ್ರೆ ನೀವೀಗ ರೈಟ್ ಹೇಳ್ಬೇಕು. ಥ್ಯಾಂಕ್ ಯು, ಬಾಯ್. ಸಾರಿ 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 ಅಂತೆ ಸಾರಿ. ಬೇರೆ ರೂಮ್ ಬರ್ಬೇಕಾದ್ರೆ ನಾಕ್ ಮಾಡ್ಬೇಕು ಅನ್ನೋ ಮ್ಯಾನರ್ಸ್ ಇಲ್ಲ ನಿನ್ಗೆ? ಸಾರಿ, ನನ್ ರೂಮ್ ಅಂತ ತಿಳ್ಕೊಂಡೆ. ಓ, ಇವಳೇನ್ ಮಹಾರಾಣಿ, ಇಡೀ ಹೋಟ್ಲೆ ಕೊಟ್ಬಿಡ್ತಾರೆ ಇವಳಿಗೆ. ನಿನ್ನಂದೇನ್ ಪ್ರಯೋಜನ? ಈ ಕರೆಂಟ್ ರೂಮ್ ಕೊಟ್ನಲ್ಲ, ಮೆಣಸಿಗೆ ಹಾಕೋ ಅರಿಬೇಕು. ಅವ್ನ ಆಮೇಲೆ ಅರಿಯುವಂತೆ. ಟವಲ್ ಸುತ್ಕೋ, ನೋಡಕ್ ಆಗ್ತಿಲ್ಲ. ಓಹೋ